ನನ್ನ ಹೆಸರು ದಿವ್ಯಾ ಅಂತ ಅಂದ್ಬಿಟ್ಟು. ಸೊ ನಮ್ಮದು ಕಲ್ಪಾಮೃತ ಫುಡ್ ಆ್ಯಂಡ್ ಬೆವರೇಜಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಅಂದ್ಬಿಟ್ಟು ನವೆಂಬರ್ 28 ನಾವು ಸ್ಟಾರ್ಟ್ ಮಾಡಿದ್ವಿ ಕಂಪನಿನ. ಸೊ ಏನಂದರೆ ಇದು ಮೂಲತಃ ತುರುವೇಕೆರೆ ತುಮಕೂರು ಡಿಸ್ಟಿಕ್ಕಲ್ಲಿ ಬರುವಂಥದ್ದು. ಸೊ ಎಲ್ರಿಗೂ ತುಮಕೂರು ಡಿಸ್ಟಿಕ್ ಅಂತ ಅಂದರೆ ಗೊತ್ತಾಗ್ಬಿಡುತ್ತೆ. ಸೊ ಫೇಮಸ್ ಏನಂದರೆ ಕಲ್ಪತರು ನಾಡು ಅಂತಲೇ ಫೇಮಸ್ ಆಗಿರುವಂಥದ್ದು. ಸೊ ಹಾಗಾಗಿ ನಾವೊಂದು ಆ ಕಾನ್ಸೆಪ್ಟಲ್ಲಿ ಕಲ್ಪಾಮೃತ ಅಂತ ಅಂದ್ಬಿಟ್ಟು ನಾವೊಂದು ಕಂಪನಿ ನೇಮನ್ನು ತೊಗೊಂಡು ಬಂದಿದ್ದೀವಿ. ಸೊ ಇವಾಗ ಆ್ಯಸ್ ಆಫ್ ನಾವು ಪ್ರೆಸೆಂಟ್ಲಿ ಈಗ ನಾವೇನಂತಂದರೆ 2 ಪ್ರಾಡಕ್ಟನ್ನು ಮಾಡ್ತಾ ಇದ್ದೀವಿ ಸರ್. ಅಂದರೆ ಇವಾಗ ತುಂಬ ಪ್ರಾಡಕ್ಟ್ಸನ್ನು ಮಾಡೋಕ್ಕೆ ಹೋದರೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಎಲ್ಲ ಪ್ರಾಡಕ್ಟ್ಸ್ ಮೇಲೆ. ಹಾಗಾಗಿ ನಾವು ಎಸ್ಪೆಷಲಿ 2 ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಒಂದು ಕೊಕೊನಟ್ ಆಯಿಲ್ ಆ್ಯಂಡ್ ಗ್ರೌಂಡ್ನಟ್ ಆಯಿಲ್. ಸೊ ನೀವು ಇವಾಗ ನೋಡ್ಬೋದು ಈ ಆಯಿಲ್ ಏನಂತಂದರೆ ಕೊಕೊನಟ್ ಆಯಿಲ್ ನೀವು ಜಸ್ಟ್ ನಮ್ಮದನ್ನ ಇವಾಗ ಲೈಕ್ ವರ್ಜಿನ್ ಅದು ಹೇಗೆ ಟೇಸ್ಟ್ ಹೇಗಿರುತ್ತೆ ತುಂಬ ಜನ ಕೇಳ್ತಾರೆ. ಫುಡ್ಗೆ ಯೂಸ್ ಮಾಡಿದಾಗ ತುಂಬ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮೇಡಮ್, ಅಂದರೆ ನಮ್ಗೆ ಅಭ್ಯಾಸ ಇಲ್ಲ, ಅದನ್ನು ನಾವು ಹೇಗೆ ಯೂಸ್ ಮಾಡ್ಬೋದು. ಕೆಲವ್ರಿಗೆ ತುಂಬ ಇಂಟ್ರೆಸ್ಟ್ ಇದೆ. ಸೊ ನಾವು ಈ ಥರ ಒಂದು ಇವಾಗ ಕಾನ್ಷಿಯಸ್ ಆಗಿದ್ದಾರೆ ಹೇಳ್ಬೇಕಂದ್ರೆ ಜನ ಆಫ್ಟರ್ ಕೋವಿಡ್ ಅಂತಲೇ ಹೇಳ್ಬೋದು. ನಾವು ಗಾಣದ ಎಣ್ಣೆನ ತಿನ್ನಬೇಕು ಅನ್ನೋದು ಕಾನ್ಸೆಪ್ಟ್ ಇದೆ ಎಲ್ಲರಲ್ಲೂ. ಬಟ್ ಇವಾಗ ಏನಂದರೆ ಗಾಣದ ಎಣ್ಣೆ ಅಂತ ಹೇಳ್ತಾರೆ, ಬಟ್ ತುಂಬ ಅದರಲ್ಲೂ ಕೂಡ ಅಡಲ್ಟ್ರೇಷನ್ ಜಾಸ್ತಿ ಆಗುತ್ತೆ. ಬಟ್ ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ಏನಂದರೆ ಇವಾಗ ನಮ್ಮ ಪ್ರಾಡಕ್ಟ್ ಏನಂದರೆ ಕಂಪ್ಲೀಟ್ 100% ನ್ಯಾಚುರಲ್ ಪ್ರೊಸೆಸಿಂಗಲ್ಲಿ ಆಗುವಂಥದ್ದು, ಅಂದರೆ ಮರದ ಗಾಣದಲ್ಲಿ ಮಾಡುವಂಥದ್ದು. ನಾವೇನು ನಮ್ಮ ಮೆಷಿನ್ನ ನಾವು ಯೂಸ್ ಮಾಡ್ತಾ ಇದ್ವಿ ಕಂಪ್ಲೀಟ್ ಸ್ಟೇನ್ಲೆಸ್ ಸ್ಟೀಲಲ್ಲಿ ನಾವು ಮಾಡ್ತಾ ಇರೋವಂಥದ್ದು. ಸೊ ನೀವು ಬೇಕಾದ್ರೆ ಇದನ್ನು ಇವಾಗ ನೀವು ಅದು ಕೊಬ್ಬರಿ ಎಣ್ಣೆನ ಕರೆಕ್ಟಾಗಿ 100% ಜೆನ್ಯೂನ್ ಪ್ರಾಡಕ್ಟ್ ಹೇಗೆ ಚೆಕ್ ಮಾಡಬೇಕಂದ್ರೆ ನಿಮಗೆ ಆ ಒಂದು ರಾ ಸ್ಮೆಲ್ ಬರಬೇಕು, ಅರೋಮಾ ಬರಬೇಕು. ಆವಾಗ ನಿಮಗೆ ಅದು ಒರಿಜಿನಾಲಿಟಿ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ನಮ್ಮದು ತುಮಕೂರು ಡಿಸ್ಟಿಕ್ಕಲ್ಲಿ ಬೆಳೆಯುವಂಥದ್ದಾಗಿರೋದ್ರಿಂದ ನಮ್ಮ ಎಣ್ಣೆ ಬಂದು ತುಂಬ ಥಿಕ್ನೆಸ್ ಇರುತ್ತೆ, ಆಯಿಲು ಮತ್ತು ಟೇಸ್ಟ್ ಇರುತ್ತೆ, ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನೀವು ಅಡುಗೆಗೆ 4 ಸ್ಪೂನ್ ಎಣ್ಣೆನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಇವಾಗ ಕೇಳ್ತಾರೆ ಮೇಡಮ್ ಪ್ರೈಸಿಂಗ್ ತುಂಬ ಕಾಸ್ಟ್ಲಿ ಇದೆ ಗಾಣದ ಎಣ್ಣೆ ಎಲ್ಲ. ನಮ್ದು ಇವಾಗ ಪ್ರೆಸೆಂಟ್ ನಾವು ಇಟ್ಟಿರುವಂಥದ್ದು 400 ರುಪೀಸ್ ಇದೆ ಸರ್. ಅಂದ್ರೆ 1 ಲೀಟರ್ಗೆ 400 ರೂಪಾಯಿ. ಕೊಬ್ಬರಿ ಎಣ್ಣೆಗೆ ಮೇಡಮ್ ಈಗ ನಾವು ಬೇರೆ ಬ್ರಾಂಡ್ ತಗೊಳ್ಳೋಕೆ ಹೋದ್ರೆ 1 ಲೀಟರ್ಗೆ 160 ಅಥವಾ 180 ಅಂದ್ರೆ 200 ರುಪೀಸ್ ಒಳಗಡೆ 1 ಲೀಟರ್ ಸಿಗ್ತದೆ. ಹೌದು. ಇದನ್ನ ಯಾಕೆ ನಾವು ಯೂಸ್ ಮಾಡ್ತೀವಿ? ನೀವು ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಲೈಕ್ ಇವಾಗ ಅಡಲ್ಟ್ರೇಷನ್ಸ್ ಇರುತ್ತಾ ಹೇಗೆ ಏನಂತ. ನಾವು ಈಗ 1 ಲೀಟರ್ ಕೊಬ್ಬರಿ ಎಣ್ಣೆ ತೆಗಿಬೇಕಂದ್ರೆ 2 kg ನಾವು ಯೂಸ್ ಮಾಡಲೇಬೇಕು ಕೊಬ್ಬರಿನ. ಸೊ 2 kg ಯೂಸ್ ಮಾಡಿದಾಗ 1 ಲೀಟರ್ ಆಯಿಲ್ ನಿಮಗೆ ಬರುತ್ತೆ. ಸೊ ಅದು ಬಂದಾದ್ರೆ ಪ್ರೊಸೆಸಿಂಗ್ ಆಗಬೇಕು. ಈವನ್ ನಾವು ಇವಾಗ ಫಿಲ್ಟ್ರೇಷನ್ಗೆ ಮೆಷಿನರೀಸ್ನ ಯೂಸ್ ಮಾಡುವಂಥದ್ದಿಲ್ಲ. ಸೊ ನಾವು ನ್ಯಾಚುರಲ್ ಫಿಲ್ಟ್ರೇಷನ್ಗೆ 10 days ಬಿಟ್ಬಿಡ್ತೀವಿ, ಅಂದರೆ ಸೆಡಮೆಂಟ್ ಆಗಲಿಕ್ಕೆ. ಅದೇನು ಕೆಳಗಡೆ ಏನು ಅದು ಇದಿರುತ್ತಲ್ಲ ಅದೆಲ್ಲ ತಳಕ್ಕೆ ಬಂದು ಕೂತ್ಮೇಲೆ ಅದಾದ್ಮೇಲೆ ಏನು ಆಯಿಲ್ ಇರುತ್ತಲ್ಲ ಅದನ್ನ ಮಾತ್ರ ನಾವು ಆಯಿಲ್ ಆಗಿ ಇದನ್ನ ಬಾಟಲ್ಗೆ ಈ ಥರ ಫಿಲ್ ಮಾಡುವಂಥದ್ದು. ಸೊ ಇವಾಗ ನೀವು ಕೇಳಿದ್ರಿ ಏನಕ್ಕೆ ಪ್ರೈಸಿಂಗ್ ಜಾಸ್ತಿ ನಿಮ್ಮಲ್ಲಿ ಅಂತ. ಈಗ ಮರದ ಗಾಣದಲ್ಲಿ ಕೊಬ್ಬರಿನ ಹಾಕಿದಾಗ ನಿಮಗೆ 100% ಎಣ್ಣೆ ಬರಲ್ಲ ಸರ್, ಅದು 20% ಕೊಬ್ಬರಿನಲ್ಲೇ ಉಳಿದು ಬಿಡುತ್ತೆ ಎಣ್ಣೆ. ಸೊ ಅಲ್ಲಿ ನಮ್ಗೆ 80% ಅಷ್ಟೇ ನಮಗೆ ಸಿಗೋವಂಥದ್ದು. 2 kg ಯೂಸ್ ಮಾಡಬೇಕು. ಪ್ರೆಸೆಂಟ್ ರೇಟ್ ಇವತ್ತು 95 ರುಪೀಸ್ ಇದೆ ಕೊಬ್ಬರಿ. ಸೊ ನೀವು 2 kg ಯೂಸ್ ಮಾಡ್ತೀನಿ ಅಂದರೆ ಅಲ್ಲೇ ನೀವು 190 ರುಪೀಸ್ ಹೊರಟೋಗ್ಬಿಡ್ತೀರಾ. ಸೊ ನಿಮಗೆ ಪ್ರೊಸೆಸಿಂಗ್ ಕಾಸ್ಟ್ ಆಗಿರ್ಬೋದು, ಪ್ರತಿಯೊಂದೂ ನೀವು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಆಗಿರ್ಬೋದು. ಈಗ ಪ್ರೊಸೆಸಿಂಗ್ ಮಾಡಲಿಕ್ಕೆ ನಮಗೆ ಇದು 3/4 ಗಂಟೆಯಿಂದ 1 ಅವರ್ ಬೇಕು. 20 kg ನಾವು ಯೂಸ್ ಮಾಡಿದಾಗ 1 ಅವರ್ ಎಣ್ಣೆ ತೆಗಿಲಿಕ್ಕೆ ಟೈಮ್ ಬೇಕಾಗುತ್ತೆ. ಅದನ್ನೆಲ್ಲ ನಾವು ನೋಡ್ತಾ ಹೋದಾಗ ನಿಮಗೆ ಈಗ ಹೊರಗಡೆ ಈಗ 120-150 ರುಪೀಸ್ಗೆಲ್ಲ ನಿಮಗೆ ಕಡಲೆಕಾಯಿ ಎಣ್ಣೆ ಆಗಿರ್ಬೋದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಪ್ರತಿಯೊಂದು ಸಿಗ್ತಾ ಇದೆ. ಈಗ ಶೇಂಗಾ ಎಣ್ಣೆನೇ ನೀವು ಫಾರ್ ಎಕ್ಸಾಂಪಲ್ ತೊಗೊಳ್ಬೋದು. 1 ಲೀಟರ್ ನಮ್ಮಲ್ಲಿ ಇವಾಗ 380-400 ರುಪೀಸ್ ಇದೆ. 3 kg ಶೇಂಗಾ ಯೂಸ್ ಮಾಡಿದ್ರೆ ಮಾತ್ರ 1 ಲೀಟರ್ ಆಯಿಲ್ ಬರುವಂಥದ್ದು. ಬಟ್ 3 kg ಶೇಂಗಾ ಯೂಸ್ ಮಾಡಬೇಕಂದ್ರೆ ಇವಾಗ ನಾವು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ 120 ರೂಪಾಯಿ kg ಶೇಂಗಾ. 120 ರೂಪಾಯಿ kg ಶೇಂಗಾನ 3 kg ಕನ್ವರ್ಟ್ ಮಾಡಿದ್ರೆ ನಿಮಗೆ 120 ರುಪೀಸ್ಗೆ ಎಲ್ಲಿ ಕೊಡ್ಲಿಕ್ಕೆ ಸಾಧ್ಯ? ಎಲ್ಲದನ್ನು ನಾವು ಕಾಸ್ಟಿಂಗ್ ವೈಸ್ ನೋಡೋಕೆ ಹೋದಾಗ ನೀವು ಇದನ್ನ ಯೋಚಿಸ್ಬೇಕು, ಲೈಕ್ ಹೆಂಗೆ ಕೊಡ್ತಾ ಇದ್ದಾರೆ ಹೊರಗಡೆ. 120 ರೂಪಾಯಿಗೆ ನಮ್ಗೆ ಎಣ್ಣೆ ಸಿಗ್ತಿದೆ, ಅದು ನಮಗೆ ಅಡಲ್ಟ್ರೇಷನ್ ಇದೆಯಾ ಅಥವಾ ನ್ಯಾಚುರಲ್ ಎಣ್ಣೆನ ಹೇಗೆ ಏನು ಅಂತ ನೀವು ಅದನ್ನು ಚೆಕ್ ಮಾಡಬೇಕು. ಇಲ್ಲ ಮೇಡಮ್, ಈಗ ಕಾಂಟ್ರವರ್ಸಿ ಅಂತಲ್ಲ, ಈಗ ದೊಡ್ಡ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಅಂದ್ರೆ ದೊಡ್ಡ ಸ್ಟಾರ್ಗಳು ಬಂದು ಪ್ರಮೋಷನ್ ಮಾಡಿರ್ತಾರೆ ಎಣ್ಣೆಗಳು. ಸೊ ನಾನು ಕೂಡ ಆ ಎಣ್ಣೆನೇ ಯೂಸ್ ಮಾಡ್ತೀನಿ. ಸೊ ನಿಮ್ಮ ಆಯಿಲ್ನ ಯಾಕೆ ಯೂಸ್ ಮಾಡಬೇಕು ಸರ್? ಇವಾಗ ನಮ್ಮ ಎಣ್ಣೆನ ನಮ್ದೊಂದು ಪ್ರಾಡಕ್ಟ್ ಅನ್ನು ಮಾತ್ರ ನಾನು ಮಾತಾಡ್ತೀನಿ. ಸೊ ಇವಾಗ ನೀವು ಇದನ್ನ ಕ್ಯಾಪ್ ಓಪನ್ ಮಾಡಿ ನೀವು ಬೇಕಾದ್ರೆ ನೋಡ್ಬೋದು. ನೀವು ಇದನ್ನ ಟೇಸ್ಟ್ ಮಾಡಿ ನಿಮಗೆ ಫೀಲ್ ಆಗುತ್ತೆ ಕೊಬ್ಬರಿ ಎಣ್ಣೆನ ಅಥವಾ ಹೇಗೆ ಏನು ಅಂತ. ಸೊ ಹಾಗಾಗಿ ನಾನು ನಮ್ಮ ಟ್ಯಾಗ್ ಲೈನ್ ನೀವು ನೋಡ್ಬೋದು, ಶುದ್ಧತೆ ನಮ್ಮ ಭರವಸೆ, ಪ್ಯೂರಿಟಿ ಇಸ್ ಅವರ್ ಪ್ರಾಮಿಸ್ ಅಂತ ಅಂದ್ಬಿಟ್ಟು. ಸೊ ನಿಮ್ಗೆ ಇವಾಗ ಇದು ಸ್ಮೆಲ್ ಮಾಡಿದಾಗ ಅರೋಮಾ 100% ಬರ್ತಿದೆ ಸರ್. ಇವಾಗ ಏನು ಹೇಳ್ತಾರೆ ಅಂದರೆ ತುಂಬ ಹಾರ್ಟ್ ಅಟ್ಯಾಕ್ಸ್ ಆಗುವಂಥ ಜಾಸ್ತಿ ಆಗ್ತದೆ. ಚಿಕ್ಕ ವಯಸ್ಸಿಗೆ 35 ವರ್ಷ 45 ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಕ್ಸ್ ಆಗಿರ್ಬೋದು. BP ಶುಗರ್ಗಳೆಲ್ಲ ಏಜಲ್ಲಿ ಇವಾಗ ಸ್ಟಾರ್ಟ್ ಆಗ್ತದೆ. ಥೈರಾಯ್ಡು, ಎಸ್ಪೆಷಲಿ ವಿಮೆನ್ಸ್ಗೆ ಥೈರಾಯ್ಡ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ನೀವು ಕೊಕೊನಟ್ ಆಯಿಲ್ನ ಯೂಸ್ ಮಾಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಈಗ ಸ್ಕಿನ್ ಕೇರ್ಗೆಲ್ಲ ಈಗ ಬೇರೆ ಕಡೆ ಹೋಗಿ ಎಲ್ಲೆಲ್ಲೋ ಸ್ಕಿನ್ ಕೇರ್ಗೆ ಯೂಸ್ ಮಾಡ್ತಾರೆ. ಈಗ ಅದೇ ನೀವು ಈಗ ಬ್ಯೂಟಿ ಪ್ರಾಡಕ್ಟ್ಸ್ ಈಗ ರಿಮೂವ್ ಲೈಕ್ ನಾವೇನು ಫೇಸ್ಗೆಲ್ಲ ಅಪ್ಲೈ ಮಾಡ್ತೀವಲ್ಲ, ಈಗ ಅದಕ್ಕೆಲ್ಲ ರಿಮೂವ್ ಮಾಡಲಿಕ್ಕೆ ರಿಮೂವರ್ನ ಯೂಸ್ ಮಾಡ್ತಾರೆ. ಅದೇ ನೀವು ಕೊಕೊನಟ್ ಆಯಿಲ್ನ ಯೂಸ್ ಮಾಡಿ, ಕೆಮಿಕಲ್ ಇರಲ್ಲ, ಕೆಮಿಕಲ್ ಫ್ರೀ ಇರುತ್ತೆ ನಿಮಗೆ. ಜೊತೆಗೆ ನಿಮಗೆ ಸ್ಕಿನ್ ಗ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ.
ಆ್ಯಂಡ್ ನಿಮ್ಗೆ ಯಾವುದೇ ರೀತಿ ಕೆಮಿಕಲ್ ಆ್ಯಡ್ ಆಗಿರೋದಿಲ್ಲ. ನೀವು ಅದನ್ನು ಮಸಾಜ್ ಮಾಡ್ಕೊಳ್ಬೋದು, ನಿಮ್ಗೆ ರಿಲ್ಯಾಕ್ಸು ಆಗುತ್ತೆ. ಪ್ರತಿಯೊಂದು ಕೂಡ ನಿಮ್ಗೆ ಇದರಲ್ಲೇ ಸಿಕ್ಬಿಡುತ್ತೆ 100%. ಇದು ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು ಸರ್. ಎಡಿಬಲ್ ಅಂದರೆ ಕುಕಿಂಗಿಗೂ ಯೂಸ್ ಮಾಡ್ಬೋದು, ಹೇರ್ ಆಯಿಲ್ಗೆ ಯೂಸ್ ಮಾಡ್ಬೋದು, ಸ್ಕಿನ್ ಕೇರ್ಗೆ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ಏನಾದ್ರು ನಿಮಗೆ ಲೈಕ್ ಯಾರಿಗಾದ್ರು ಸರ್ಜರಿ ಆಗಿರುತ್ತೆ, ಆ ಒಂದು ಮಾರ್ಕ್ ಹೋಗ್ಲಿಕ್ಕೆ ಏನು ಮಾಡಬೇಕು, ಉಗುರು ಬೆಚ್ಚಗೆ ಲೈಕ್ ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಆ ಒಂದು ಕಾಟನ್ ಬಟ್ಟೆನಲ್ಲಿ ಅದ್ರ ಮೇಲೆ ನೀವು ಲೈಕ್ ಅಪ್ಲೈ ಮಾಡ್ಬೋದು. ನಿಮ್ಗೆ ಅದೇನು ಕಲರ್ ಅಂದ್ರೆ ಲೈಕ್ ಏನು ಮಾರ್ಕ್ಸ್ ಇರುತ್ತೆ ಅಲ್ಲ, ಅದು ರಿಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದಿನೇ ದಿನ ನಿಮ್ಮ ಡೇ ಬೈ ಡೇ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಲೈಕ್ ಈಗ ಫೇಸಲ್ಲಿ ಈಗ ಜಾಸ್ತಿ ಮಾರ್ಕ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನೀವು ಡೈಲಿ ಅಟ್ಲೀಸ್ಟ್ ನೈಟ್ ಟೈಮ್ ಮಲಗುವಾಗ ರಬ್ ಮಾಡಿ, ಅದಕ್ಕೆ ಸ್ವಲ್ಪ ಏನಾದರೂ ಮಸಾಜ್ ರೀತಿ ಮಾಡಿ. ಈಗ ಚಳಿಗಾಲ ಸ್ಟಾರ್ಟ್ ಆಯ್ತು, ಚಳಿಗಾಲ ಜಾಸ್ತಿ ಇದೆ ಇವಾಗೆಲ್ಲ. ನೀವೇನು ಮಾಡಿ ನೈಟ್ ಮಲಗುವಾಗ ಅಪ್ಲೈ ಮಾಡ್ಕೊಂಡು ಮಲಗ್ಬೋದು. ಫೇಸ್ಗಾಗಿರ್ಬೋದು, ಕೈಗೆ ಉಳಿದಿರೋದೆಲ್ಲ ಅವಾಯ್ಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೋವಿಡ್ ಟೈಮಲ್ಲೆಲ್ಲ ಏನು ಮಾಡೋರು, ಕೊಬ್ಬರಿ ಎಣ್ಣೆನ ಜಸ್ಟ್ ನೋಸ್ಗೆ ಅಪ್ಲೈ ಮಾಡ್ತಾ ಇದ್ರು. ಅದು 100%. ಇವಾಗ ಅದನ್ನ ನಾವು ಇಲ್ಲಿ ಕೂಡ ಹೇಳ್ಬೋದು. ಈಗ ಏನಾದ್ರೂ ಈಗ ಹೊರಗಡೆ ನೀವು ಹೋಗ್ತಾ ಇರ್ತೀರ, ಅಲರ್ಜಿ ಕೆಲವ್ರಿಗೆ ಇರುತ್ತೆ, ಅವಾಗ ನೀವೆಲ್ಲ ಡಸ್ಟ್ ಇನ್ಫೆಕ್ಷನ್ಸ್ ಜಾಸ್ತಿ ಇರುತ್ತೆ. ಅಂಥವರೆಲ್ಲ ನೀವು ಇದನ್ನ ಕೊಬ್ಬರಿ ಎಣ್ಣೆನ ಆರಾಮ್ಸೆ ಹಾಗೆ ತಗೊಳ್ಬೋದು. ಈಗ ಹೇಳ್ತಾರೆ ಕೆಲವರು ಕೊಬ್ಬರಿ ಎಣ್ಣೆ ತಿಂದರೆ ಕೆಮ್ಮಾಗುತ್ತೆ ಅಂತ. ಕೆಲವು ಜನ ಎಂಟಿ ಸ್ಟಮಕ್ಕಿಗೆ ತಗೊಳ್ತಾ ಇದ್ದಾರೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಾನ್ಸ್ಟಿಪೇಷನ್ ಜಾಸ್ತಿ ಇರುತ್ತೆ ಕೆಲವು ಜನಕ್ಕೆ. ಇದನ್ನು ನೀವು ಈ ಎಣ್ಣೆನ ಈಗ ಡೈರೆಕ್ಟಾಗಿ ಹಾಗೆ ಇಂಟೆಕ್ ಮಾಡ್ತಾರೆ ಅರ್ಲಿ ಮಾರ್ನಿಂಗ್ ಸ್ಟಮಕ್ಕಿಗೆ. ಸೊ ಅವಾಗ ಏನಾಗುತ್ತೆ, ಅವ್ರಿಗೆ ನೆಕ್ಸ್ಟ್ ಡೇಯಿಂದ ಕಾನ್ಸ್ಟಿಪೇಷನ್ಸ್ ಕೂಡ ಅವರಿಗೆ ಪ್ರಾಬ್ಲಮ್ಸ್ ಆಗುತ್ತೆ. ಎಲ್ಲ ಕೂಡ ನಮ್ಮಲ್ಲೇ ಇದೆ. ಬಟ್ ಆದ್ರೂ ನಾವು ಹಾಸ್ಪಿಟಲ್ಗೆ ಹೋಗ್ತೀವಿ, ಬೇರೆ ಈಗ ನಮಗೆ ಬೇಕಾಗಿರೋದನ್ನ ನಾವು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಇವತ್ತಿನ ದಿನದಲ್ಲಿ. ಬೇಡದೇ ಇರೋ ವಸ್ತುಗೆ ಜಾಸ್ತಿ ಕಾನ್ಸಂಟ್ರೇಷನ್ ನಮ್ಗೆ ಜಾಸ್ತಿ ಆಗಿದೆ. ಇವಾಗ ನನಗೆ ಇದು ಯಾರಿಗಾದ್ರೂ ಹೋಗಿ ಹೇಳಿದ್ರೆ ನಿಮ್ಮ ಪ್ರಾಡಕ್ಟ್ ಇದೆ ಪ್ರಮೋಟ್ ಮಾಡೋದು ಬಂದಿದೆ ಅನ್ನೋ ರೀತಿ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ನೋಡಿ ಸರ್, ಕೇಳಿ ತಿಳ್ಕೊಳ್ಳೋ ಅಂಥದ್ದು. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಬಂದು ಕೇಳ್ತಾರೆ, ನಾವೇನು ಕೊಬ್ಬರಿ ಎಣ್ಣೆ ಯೂಸ್ ಮಾಡಬೇಕು, ಅದು ಗಾಣದ ಎಣ್ಣೆನೇ ಯಾಕೆ ಯೂಸ್ ಮಾಡಬೇಕು ನಾವು. ಈಗ ಮರದ ಗಾಣದಲ್ಲಿ ಮಾಡಿದಾಗ ನ್ಯೂಟ್ರಿಷನ್ ಲೆವೆಲ್ ಬರ್ನ್ ಆಗೋದಿಲ್ಲ. ಸೊ ಇದರಲ್ಲಿ 2 ಥರನೂ ಬರುತ್ತೆ ಸರ್. ಒಂದು ಮರದ ಗಾಣನೂ ಬರುತ್ತೆ, ಇನ್ನೊಂದು ಮೆಟಲ್ ಅಲ್ಲಿ ಕಬ್ಬಿಣದಲ್ಲೂ ನೀವು ಮಾಡ್ಬೋದು. ಅದ್ರಲ್ಲಿ ಏನು ಮಾಡ್ಬಿಡುತ್ತೆ ಅಂದರೆ ಫುಲ್ ಹಿಂಡು ಬಿಡುತ್ತೆ. ಎಣ್ಣೆನ 100% ತೆಗೆದ್ಬಿಟ್ಟು ನಿಮ್ಗೆ ಅದು ಕೇಕ್ ಏನು ಉಳಿಯುತ್ತಲ್ಲ, ಫುಲ್ ಪೌಡರ್ ಪುಡಿ ತರ ಬಂದ್ಬಿಡುತ್ತೆ. ಬರಬಾರ್ದು. ಅದರಲ್ಲಿ 100% ನೀವು ತೆಗೆದಾಗ ಅದ್ರ ನ್ಯೂಟ್ರಿಷನ್ ಲೆವೆಲ್ ಎಲ್ಲ ಬರ್ನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಹೀಟ್ ಆಗುತ್ತೆ ಪ್ರೋಸೆಸ್. ಅದರಲ್ಲಿ ನೀವು ಮರದ ಗಂಟಲ್ಲಿ ಮಾಡಿದಾಗ ಎಣ್ಣೆನ ಟಚ್ ಮಾಡಿ ಫೀಲ್ ಮಾಡಿ, ಎಣ್ಣೆ ಒಂದು ಸ್ವಲ್ಪನೂ ಬಿಸಿ ಇರಲ್ಲ, ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲೇ ಆಯಿಲ್ ಇರುತ್ತೆ ನಿಮಗೆ. ನೀವು ಅದನ್ನ ಟಚ್ ಮಾಡಿ ಫೀಲ್ ಮಾಡ್ಬೋದು. ಅವಾಗ ಏನಾಗುತ್ತೆ, ಕೇಕ್ ಆಗಿ ಬಿಡುತ್ತೆ ಇದೆಲ್ಲ. ನಿಮಗೆ ಪೌಡರ್ ಆಗಲ್ಲ, ಯಾಕಂದ್ರೆ ಅದ್ರಲ್ಲಿ ಇನ್ನೂ 20% ಎಣ್ಣೆ ಹಾಗೆ ಇರುತ್ತೆ. ಅದನ್ನ ನೀವೇನ್ ಮಾಡ್ಬೋದು, ಲೈಕ್ ಈಗ ಹೊರ್ಗಡೆಗೆಲ್ಲ ಬೈ ಪ್ರಾಡಕ್ಟ್ಸ್ ಆಗಿ ಕೂಡ ನೀವು ಮಾಡ್ಕೋಬಹುದು, ಕನ್ವರ್ಟ್ ಮಾಡ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್ ಈ ಕೊಕೊನಟ್ ಆಯಿಲ್ ಒಂದಕ್ಕೆಲ್ಲ 0 ಪ್ರಾಡಕ್ಟ್ ಇಂದ ನಾವು ಮಾಡ್ಬೋದು. ಸೊ ಹಾಗಾಗಿ ನಾನು ಹೇಳುವಂಥದ್ದು ಏನಂದ್ರೆ, ಹೆಚ್ಚಿನದಾಗಿ ಗಾಣದ ಎಣ್ಣೆ ಎಲ್ಲರೂ ಆಗಿರ್ಬೋದು. ನಿಮ್ಮ ಮನೆಯಲ್ಲಿ ಇವಾಗ ಕೊಬ್ಬರಿ ಇದೆ ಅಂತಂದ್ರೆ ಅಕ್ಕಪಕ್ಕ ಇರುವಂತ ಗಾಣದ ಎಲ್ಲಿ ಇರುತ್ತೆ, ಮರದ ಗಾಣ ಅಂತ ಕಡೆ ಹೋಗ್ಬಿಟ್ಟು ನೀವು ಕೊಟ್ಟು ಮಿಲ್ ಮಾಡಿಸ್ಕೊಳ್ಳಿ, ಗ್ರೈಂಡ್ ಮಾಡಿಸ್ಕೊಳ್ಳಿ. ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ಒಂದು 10 kg ತಗೊಂಡ್ರೆ 5 kg ಎಣ್ಣೆ ಸಿಗುತ್ತೆ. ನೀವು ಅದನ್ನ 1 ತಿಂಗಳು ಯೂಸ್ ಮಾಡ್ಬೋದು ಮನೆ. ಅಂದ್ರೆ ಡಿಪೆಂಡ್ಸ್, ನೀವು ಹೇಗೆ ಅದನ್ನ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ 4 ಸ್ಪೂನ್ ಹಾಕೋ ಹೊರಗಡೆ ಎಣ್ಣೆ, ಇದು 2 ಸ್ಪೂನ್ಸ್ ಹಾಕಿ ಸಾಕು. ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ, ನಿಮಗೆ ತೃಪ್ತಿ ಇರುತ್ತೆ. ಅಟ್ಲೀಸ್ಟ್ ನಾವು ಮಾಡಿಸ್ಕೊಂಡ್ ಬಂದಿರೋಂಥ ಎಣ್ಣೆ ನಮ್ಮ ಕಣ್ಣು ಮುಂದೆ ಆಗಿರುತ್ತೆ, ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ ಅನ್ನೋ ಒಂದು ನಿಮಗೆ 100% ನಿಮಗೆ ನಂಬಿಕೆ ಇರುತ್ತೆ. ಸೊ ನೀವು ಹಾಗಾಗಿ ಅದನ್ನ ನಂಬಿಕೆ ಇಟ್ಟು ನೀವು ತಿನ್ಬೋದು, ಫೀಲ್ ಮಾಡ್ಬೋದು. ನೀವು ಹೊರಗಡೆ ಎಲ್ಲರೂ ತಿನ್ನೋಕೆ ಹೋದ್ರೆ ನಮಗೆ ಖಂಡಿತವಾಗ್ಲೂ ಭಯ ಆಗುತ್ತೆ ಸಮಟೈಮ್ಸ್. ಈಗ ನಾನು ಯಾಕೆ ಕೆಮ್ತಾ ಇದ್ದೀನಿ ಅಂದರೆ, ನಾನು ಈ ಒಂದು ಇದ್ರಲ್ಲಿ ನಾನು ಹೇಳಕ್ ಹೋಗ್ಬಾರ್ದು. ಹೊರಗಡೆ ಮೊನ್ನೆ ನಾನು ಫುಡ್ ತಿಂದೆ, ಥ್ರೋಟ್ ಇನ್ಫೆಕ್ಷನ್ ಆಗಿದೆ ನಮ್ಮನೆಯಲ್ಲಿ. ನಾವು 14 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ. ಮೇಡಮ್, ಈಗ ಹೊರಗಡೆ ಫುಡ್ ಅಂತ ಹೇಳಿದ್ರೆ ಸೊ ಕೇಳಲೇಬೇಕು. ಈಗ ನಾವು ರೋಡ್ ಸೈಡ್ ಅಥವಾ ಯಾವ್ದಾದ್ರು ಹೋಟೆಲ್ಗೆ ಹೋದ್ರೆ ಅವರು ಬೋಂಡಾ ಬಜ್ಜಿ ಹಾಕೋದು ಅಥವಾ ಕಬಾಬ್ ಹಾಕೋದು ಏನೋ ಇರುತ್ತೆ, ವೆಜ್ ನಾನ್ ವೆಜ್ ಎರಡರಲ್ಲೂ ಅಷ್ಟೇ. ಆ ಆಯಿಲ್ ಫುಲ್ ಬ್ಲಾಕ್ ನಾವು ಆಯಿಲ್ ನೋಡ್ತಾ ಇರ್ತೀವಿ, ಪ್ಯೂರ್ ಆಗಿ ವೈಟ್ ಅದು ಆಯಿಲ್ ಟೋಟಲಿ ಹೋಗ್ಬಿಟ್ಟಿರುತ್ತೆ. ಅದು ಡೇಂಜರ್ ಅಥವಾ ಹೇಗೆ ಅದು ಅಥವಾ ಚೆನ್ನಾಗಿ ಇರುತ್ತೆ? ಅದ್ರ ಬಗ್ಗೆ ನಾನು ಏನು ಹೇಳಕ್ ಹೋಗಲ್ಲ ಸರ್. ಈಗ ನೀವು ಇದನ್ನ ಕೇಳಿದ್ರೆ ವೈಟ್ ಪ್ಯೂರ್ ಏನಕ್ಕಿದೆ ಅಂತ ನೀವು ಇವಾಗ 2 ನೀವು ಚೆಕ್ ಮಾಡ್ಬೋದು. ಈಗ ಕೊಕೊನಟ್ ಆಯಿಲ್ ಬಂದು ವೈಟ್ ಬಂದ್ರೆ ಮಾತ್ರ ಅದು ವರ್ಜಿನ್, ಅಂದ್ರೆ ವರ್ಜಿನಾಲಿಟಿ ಇರುತ್ತೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.